ಸುಂದರಕಾಂಡ ಪಾರಾಯಣದ ಕ್ರಮಗಳು. ನಿಮ್ಮ ಎಂತಹ ಜಟಿಲ ಸಮಸ್ಯೆ ಇದ್ದರೂ ತ್ವರಿತಗತಿಯಲ್ಲಿ ಪರಿಹಾರ ನೀಡೋ ದಾರಿ ಅಂದರೆ ಸುಂದರಕಾಂಡ ಪಾರಾಯಣ. ಈ ಸುಂದರಕಾಂಡ ಓದುತ್ತಿದ್ದರೆ ನಿಮಗೆ ತಿಳಿಯದೆ ಕಣ್ಣಲ್ಲಿ ನೀರು, ಆನಂದ, ಸಂತೋಷ, ನೆಮ್ಮದಿ ಎಲ್ಲ ಅನುಭವವಾಗುವುದು. ಆ ಮಹಾತಾಯಿಯ ಪತಿಭಕ್ತಿ, ದುಃಖ, ಲಕ್ಷ್ಮಣನ ಮಾತೃ ಸಮಾನ ಅತ್ತಿಗೆಯ ಮೇಲೆ ಭಕ್ತಿ, ರಾಮನ ತೊಳಲಾಟ, ಆಂಜನೇಯನ ಭಕ್ತಿ ನಿಷ್ಠೆ, ಅಪ್ಪ ಓದಿದವರಿಗೆ ಮಾತ್ರ ಗೊತ್ತಾಗುವುದು ಈ ಅನುಭವಗಳು. ಒಂದು ಬಾರಿ ಓದಿ ನೋಡಿ. ಪದೇ ಪದೇ ಓದಬೇಕೆನ್ನಿಸುವ ಮಹಾಗ್ರಂಥವೇ ಸುಂದರಕಾಂಡ. ಇದನ್ನ ಸ್ತ್ರೀ ಪುರುಷ ಭೇದವಿಲ್ಲದೆ, ಜಾತಿ ಮತಗಳ ಸಮರವಿಲ್ಲದೆ ಯಾರು ಬೇಕಾದರೂ ಓದಬಹುದು. ಸುಂದರಕಾಂಡ ಪಾರಾಯಣವನ್ನು ಯಾವಾಗ ಬೇಕಾದರೂ ಮಾಡಬಹುದು. ಶ್ರೀರಾಮನವಮಿ, ಹನುಮ ಜಯಂತಿ, ಕಲ್ಯಾಣೋತ್ಸವದ ಸಂದರ್ಭದಲ್ಲಿಯೂ ಮಾಡಬಹುದು. ಇದನ್ನ ಸಪ್ತಾಹ ರೂಪದಲ್ಲಿ ಬೇಕಾದರೂ ಮಾಡಬಹುದು ಅಥವಾ ಪ್ರತಿ ಶನಿವಾರ ಪೂರ್ಣ ಪಾರಾಯಣವನ್ನ ಬೇಕಾದರೂ ಮಾಡಬಹುದು. ಪ್ರತಿದಿನವೂ ಪಾರಾಯಣದ ಮೊದಲು ಓಂ ನಮೋ ಭಗವತೆ ರಕ್ಷೋ ವಿಘ್ನಾವರ್ಧಾಯ ಮಧುರ ಪ್ರಸನ್ನವದನಾಯ ಅಮಿತ ತೇಜಸ್ಸೆ ಬಲಾಯ ರಾಮಾಯ ವಿಷ್ಣುವೇ ಸ್ವಾಹ ಎಂದು 21 ಬಾರಿ ಜಪಿಸಬೇಕು. ಪ್ರತಿದಿನ ತಾಂಬೂಲ ದಾನ ಮಾಡಿದರೆ ಅತ್ಯಂತ ಬೇಗ ಶುಭ ಫಲ. ಈ ಪಾರಾಯಣ ಮಾಡುತ್ತಾ ಎಳ್ಳಿನ ಮೇಲೆ ದೀಪ ಇಟ್ಟು ನಮಸ್ಕಾರ ಮಾಡಿದರೆ ಸರ್ವ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುವುದು. ಅತ್ತಿ ಮರದ ಬುಡದಲ್ಲಿ ದೀಪ ಇಟ್ಟು ನಮಸ್ಕಾರ ಮಾಡಿದರೆ ಜ್ಞಾನಶಕ್ತಿ ಬೆಳೆಯುವುದು. ಎಕ್ಕದ ಗಿಡದ ಬುಡದಲ್ಲಿ ದೀಪ ಇಟ್ಟು ನಮಸ್ಕಾರ ಮಾಡಿದರೆ ಶತ್ರುಬಾಧೆ ಪರಿಹಾರವಾಗುವುದು. ಸುಂದರಕಾಂಡ ಪಾರಾಯಣ ಮಾಡುವಾಗ ಶ್ರೀಚಕ್ರದ ಸುತ್ತ ಅಥವಾ ದೇವಿ ಚಿತ್ರಪಟದ ಸುತ್ತ ಅಥವಾ ಶ್ರೀರಾಮರ ಫೋಟೋದ ಸುತ್ತ ದೀಪವಿರಿಸಿ ನಮಸ್ಕಾರ ಮಾಡಿದರೆ ದೇವರ ಅನುಗ್ರಹ ಬೇಗ ಆಗುವುದು. ಈ ಪಾರಾಯಣ ಮಾಡುತ್ತಾ ಸೀತಾರಾಮರ ವಿಗ್ರಹಕ್ಕಾಗಲಿ, ಆಂಜನೇಯ ದೇವರ ವಿಗ್ರಹಕ್ಕಾಗಲಿ, ಸಾಲಿಗ್ರಾಮಕ್ಕಾಗಲಿ ಹಾಲಿನಲ್ಲಿ ಅಭಿಷೇಕ ಮಾಡಿದರೆ ಸಕಲ ಕಾರ್ಯ ವಿಜಯವಾಗುವುದು. ಶ್ರೀರಾಮರನ್ನ ಪೂಜಿಸಿ ಆಂಜನೇಯ ದೇವರಿಗೆ ವಿಳ್ಯದೆಲೆ ಹಾರ ಹಾಕಿಸಿ ಪೂಜಿಸಿದರೆ ಸರ್ವ ಕಾರ್ಯ ವಿಜಯವಾಗಿ ಕೋರ್ಟ್ ವ್ಯವಹಾರಗಳು ಬಗೆಹರಿದು ನೆಮ್ಮದಿ ಕಾಣುವಿರಿ. ಪಾರಾಯಣ ಮಾಡುವಾಗ ಹೆಸರು ಬೇಳೆ, ಕೋಸಂಬರಿ, ಪಾನಕ, ಕಲ್ಲು ಸಕ್ಕರೆ, ಜೇನುತುಪ್ಪ, ರಾಮಫಲದ ಹಣ್ಣು, ಸೀಬೆಹಣ್ಣು, ಜೇನುತುಪ್ಪದಲ್ಲಿ ಅದ್ದಿದ ಬಾಳೆಹಣ್ಣು, ಜೇನುತುಪ್ಪ ನೈವೇದ್ಯ ಮಾಡಿದರೆ ಅತ್ಯಂತ ಬೇಗ ಅತಿ ಶುಭ ಫಲ ಪ್ರಾಪ್ತವಾಗುವುದು. ಸುಂದರಕಾಂಡ ಪಾರಾಯಣದ ನಂತರ ರಾಮಗೀತೆಯನ್ನು ಪಾರಾಯಣ ಅಥವಾ ಗಾಯತ್ರಿ ರಾಮ ಮಂತ್ರವನ್ನ ಪಠಿಸಿದರೆ ಸಕಲ ಸಂಕಲ್ಪಗಳು ಶೀಘ್ರವಾಗಿ ನೆರವೇರುವುದು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ.